ತಾಳಕ್ಕೆ ನಲಿಯುತ್ತದ ತಾಳಕ್ಕೆ ಸರಗಿ ಉತ್ತರ ಈ ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನು ಸಿದ್ಧಪಡಿಸಿರುವೆ? ನಿನ್ನ ಹೃದಯದ ಪ್ರೇಮ. ಉತ್ತರ ಉತ್ತರ ಹರಿಯುವ ನೀರು ನೀನಾದರೆ ನಿನ್ನಲ್ಲಿ ಈಜುವ ಮೀನು ನಾನಾಗಿರುವೆ. ಉತ್ತರ ನಾನಿಲ್ಲದೆ ನೀನು ಹರಿಯಬಲ್ಲೆ, ಆದರೆ ನೀನಿಲ್ಲದೆ ನಾನು ಉಸಿರಾಡಲಾರೆನು. ಉತ್ತರ ಈ ಸುಂದರವಾದ ಸೌಂದರ್ಯವನ್ನು ನೋಡಿದ್ದೀರಾ? ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವುದು. ಉತ್ತರ ನೃತ್ಯ ಬಟ್ಟೆ ಬಾಡಿ ಮನ ಹೋಗಿ ರಗವನ ಪಾದ ಹೃದಯಾಗಿದೆ. ರಾಘವನ ಪಾದ ಹೃದಯಾಗಿದೆ. ನೃತ್ಯವತಿ ಮನ ಹೋಗಿ ಸೊರೆಗಳ ಮಿಲನವೇ ಸಂಗೀತ. ಸಪ್ತ ಸೊರೆಗಳ ಮಿಲನವೇ ಸಂಗೀತ. ಹೃದಯಗಳ ಮಿಲನವೇ ಸಂತೋಷ. ಸಪ್ತ ಸ್ವರಗಳ ಮಿಲನವೇ ಸಂಗೀತ. ಮಗರಿಸ ಸಪ್ತ ಸ್ವರಗಳ ಮಿಲನವೇ ಸಂಗೀತ. ಮಿಲನವೇ ಸಂಗೀತ. ಕುಣಿಯಲು ಕುಣಿಸಲು ನಲಿಯಲು ನಗಿಸಲು. ಕುಣಿಯಲು ಕುಣಿಸಲು ನಲಿಯಲು ನಗಿಸಲು. ಕುಣಿಯಲು ಕುಣಿಸಲು ನಲಿಯಲು ನಗಿಸಲು. ಕುಣಿಯಲು ಕುಣಿಸಲು ನಲಿಯಲು ನಗಿಸಲು. ನೃತ್ಯವತಿ ಮಾಡಿ ಮನ ಹೋಗಿರಿ. ರಗವನ ಹೃದಯಾಗಿದೆ.
ಮನಮೋಹಿನಿ ಮನಮೋಹಿನಿ ಮಯೂರಿ ವಯಾರಿ ಬಾರೆ ಸುಂದರ ಚಾಲನೆ ರಾಜ ವಿಹಾರೆ ಸುಂದರ ಚಾಲನೆ ರಾಜ ವಿಹಾರ ಕುಣಿದು ಕುಪ್ಪಳಿಸಿ ನಲಿದು ನತ್ತು ಮನ್ಮಥನಂದು ಅಪ್ಪಿಗವ ಕುಣಿದು ಕುಪ್ಪಳಿಸಿ ನಲಿದು ನಲ್ಲಿಸಿ ಮನ್ಮಥನಂದು ಅಪ್ಪಿಗವ ಕನಸಿನ ರಾಣಿ ಒಲವಿನ ವೇಣಿ ರಸಿಕ ರಾಜನಿಗೆ ಮುತ್ತಿಡುವ ಕನಸಿನ ರಾಣಿ ಒಲವಿನ ವೇಣಿ ರಸಿಕ ರಾಜ ಮುತ್ತಿಡುವ ಕಾಮನ ಅರಗಿಣಿ ಕೋಮಲ ರಮಣಿಯೇ ಕಾಮನ ರಮಣಿಯೇ ಕೋಮಲ ರಮಣಿಯೇ ಕಾಮನ ರಗಿಣಿಯ ಕೋಮಲ ರಮಣಿಯೇ ಕಾಮನ ರಗಿಣಿಯ ಕೋಮಲ ರಮಣಿಯೇ ಸತ್ಯವತಿ ಮನಮೋಹಿನಿ ಭಗವನ ಪಾದ ಹೃದಯಾಗೇ ಸತ್ಯವತಿ ಮನಮೋಹಿನಿ 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 ಗರಿ ಸರಿ ಸರಿಸ ಗರಿ ಸರಿಸ ಗರಿ ಸರಿ ಸರಿಸ ಗರಿ ಸರಿಸ ಗರಿ ಸರಿ ಸರಿ ಸಾಧನೆ ಬಸನಿ ದಮಗ ಬದನಿ ಸಾ ಗರಿ ಸರಿ ಸರಿ ಸಾಧನೆ ಬಸನಿ ದಮ ಬದನಿ ಸಾ ಸತ್ಯವತಿ ಮನಮೋಹಿನಿ ರಾಘವನ ಪಾದ ಹೃದಯಾಂಗಿನಿ ಸತ್ಯವತಿ ಮನಮೋಹಿನಿ ತಗಜನು ತಗದಿವೆ ತಗಜನು ತಗದಿವೆ ತಗಜನು ತಗದಿವೆ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಾಂ ತಾಂ ತಾ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ದಿಮಿತ ತಗಜನು ದಿಮಿತ ತಗಜನು ದಿಮಿತ ತಗಜನು ತಗದಿಮಿ ತಗಜನು ತಗದಿ ತಗಜನು ಸತ್ಯವತಿ ಮನಮೋಹಿನಿ ರಾಘವನ ಪಾದ ಹೃದಯಾಗಿನಿ ಸತ್ಯವತಿ ಮನಮೋಹಿನಿ 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 ಉತ್ತರ ಅತ್ತ ನೋಡು ಉತ್ತರ ಈ ನಿಸರ್ಗವು ಎಷ್ಟೊಂದು ಸೌಂದರ್ಯವಾಗಿ ಕಾಣುತ್ತಿರುವುದು ವಸಂತದ ಹೂಬಳ್ಳಿಗಳು ಹೊಸ ಹೊಸದಾದ ಗಾನಗಳಿಂದ ಪ್ರಕೃತಿಯನ್ನು ನಲಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಹೊಸ ಕಿರಣಗಳಿಂದ ಜಗತ್ತನ್ನು ಬೆಳಗುತ್ತಿರುವ ಉತ್ತರ ಪ್ರೇಮದ ವಿಚಾರವು ಹಾಗೆ ಪ್ರೇಮ ವಿರಹದಿಂದ ಮತ್ತೆ ಸಮ್ಮಿಳನ ಸಮ್ಮಿಳನದಿಂದ ಮತ್ತೆ ವಿರಹ ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವಾಳ ಪ್ರೇಯಸಿ ಉತ್ತರ ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು ಈ ದಿನ ಮತ್ತೆ ಸಮ್ಮಿಳಿತರಾಗಿರು ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಇಚ್ಛೆ ಉತ್ತರ ಆಲಂಗಿಸುವ ಪ್ರೇಯಸಿ ಉತ್ತರ ದೇವರ ಪೂಜೆಯನ್ನು ಬಯಸಿದಾಗ ಭಕ್ತನನ್ನು ನಿರಾಕರಿಸಬೇಡ ಪ್ರೇಮದ ವಿಷಯದಲ್ಲಿ ನೀನು ಪಂಡಿತನ ನಿನ್ನ ಇಚ್ಛೆಯಂತೆ ಪ್ರಾಣೇಶ್ವರ ಉತ್ತರ ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮ ಆರಾಧನೆಯನ್ನು ಸ್ವೀಕರಿಸಿದೇವ ನಾನೇ ಹಾಯ್ದು ಕಟ್ಟಿದ ಹೂಮಾಲಿಕೆನ ಧರಿಸಿ ಭಕ್ತರಲ್ಲಿ ಪ್ರಸನ್ನರಾಗಿ ಮಂಗಳವಾಗಲಿ
ಪ್ರಾಣೇಶ್ವರ. ನೀ ನನ್ನ ಮಂದಾರ ಹೂವಲ್ಲವೇ? ಉತ್ತರ ನೀಲಿ ಬಾನಿನ ಸುಂದರ ಉತ್ತರ ಧರೆಗೆ ಇಳಿದು ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ ಪ್ರಾಣೇಶ್ವರ. ಉತ್ತರ ಪ್ರಿಯತಮ ಹೇಳು ಪ್ರೇಯಸಿ. ಪ್ರಾಣವಲ್ಲಭ ಪ್ರಾಣವಲ್ಲಭೆ. ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ನಿವಾರ. ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ನಿವಾರ. ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ. ಉತ್ತರ ಪ್ರಾಣೇಶ್ವರ ಹೇಳು ಪ್ರೇಯಸಿ. ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ನಿವಾರ. ಗುಡಿ ನೋಟ ಬಾಣ ಹಿಡಿದಾಗಲು ನಂದಿನಿಯು ನೋಡಿ ಹಾಯೆನೆ. ಗುಡಿ ನೋಟ ಬಾಣ ಹಿಡಿದಾಗಲು ನಂದಿನಿಯು ನೋಡಿ ಹಾಯೆನೆ. ಸವಿ ಮುತ್ತಿನ ಅದರ ಸುದಿ ಸವಿಯಲು ಸವಿ ಮುತ್ತಿನ ಅದರ ಸುದಿ ಸವಿಯಲು ತಡವಿಗೆ ಬಾಯಿಂದ ನೆನೆಸೇರಲು. ಉತ್ತರ ಪ್ರಾಣೇಶ್ವರ. ಪ್ರಿಯತಮ ಉತ್ತರ ಪ್ರಾಣವಲ್ಲಭ ಪ್ರಾಣವಲ್ಲಭೆ. ತಡವಿಗೆ ಬಾಯಿನಿಯ ಉತ್ತರ ನೆನೆಸೇರಲು. ಪ್ರಾಣೇಶ್ವರ. ಉತ್ತರ ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ನಿವಾರ. ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ನಿವಾರ. ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ. ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ. ಉತ್ತರ ಪ್ರಾಣೇಶ್ವರ ದೇವರ ಪ್ರಸನ್ನ. ಮೇಡಮ್. ಉತ್ತರ ಪ್ರಿಯತಮ ಹೇಳು ಪ್ರೇಯಸಿ. ಆರಾಧಿಸುವೆ ಮದನಾರಿ. ಆರಾಧಿಸುವೆ ಮದನಾರಿ. ಆದರಿಸು ದಯ ತೋರಿ. ಆರಾಧಿಸುವೆ ಮದನಾರಿ.
ಕಾಣದೆ ಏಗಿರುವೆ ಸಂತಸನಿಲ್ಲ ಸಗವಾಸದಿಂದ ಸಂತಸನಿಲ್ಲ ಸಗವಾಸದಿಂದ ಸಂತೋಷದಿಂದ ನಗಿಸೆಂದುಗಾಡುವೆ ಸಂತೋಷದಿಂದ ನಗಿಸೆಂದುಗಾಡುವೆ ಮಾರಾಡಿಸುವೆ ಮನನಾರಿ ಆದರಿಸುವೆ ದಯ ತೋರಿ ಆರಾಧಿಸುವೆ ಮನನಾರಿ ಆರಾಧಿಸುವೆ ಮನನಾರಿ ತತ್ತ ಧಿಂ ತಗೆಡ ತಗೆಡ ಧಿಂ ತಗೆಡ ತತ್ತ ಧಿಂ ತಗೆಡ ತಗಜಳುತ್ತ ತತ್ತ ಧಿಂ ತಗೆಡ ತಗೆಡ ಧಿಂ ತಗೆಡ ತತ್ತ ಧಿಂ ತಗೆಡ ತಗಜಳುತ್ತ ತಗಜಣು ತಗದಿವೆ ತಗಜಣು ತಗದಿವೆ ತಗಜಣು ತಗದಿವೆ ತಂ ಥ ತಗಜಣು 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 ತಗದಿವೆ ತಗಜಣು ತಗದಿವೆ ತದ್ದಿಂ ತದ್ದಿಂ ತದಿಗಿಣತೋ 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 ಆರಾಧಿಸುವೆ ಮನನಾರಿ ಆದರಿಸುವೆ ದಯ ತೋರಿ ಆರಾಧಿಸುವೆ ಮನನಾರಿ ಪ್ರಾಣೇಶ್ವರ, ಉತ್ತರ. ಎಷ್ಟೇ ಆಗಲಿ ನನ್ನ ಪ್ರೇಮದ ಪೂಜಾರಿಯಲ್ಲವೇ ಸ್ವಾಮಿ? ಹೌದು ಉತ್ತರ. ಹೌದು ಪ್ರಿಯ. ಉತ್ತರ. ಪ್ರಾಣೇಶ್ವರ,
ಹೌದು ಉತ್ತರ. ನಿಜವೇ ಸ್ವಾಮಿ? ನಿಜವಾಗಿಯೂ ಉತ್ತರ. ನಿಜವಾಗಿಯೂ ಪ್ರಿಯ? ನಿಜವಾಗಿಯೂ ಪ್ರಿಯೆ. ಉತ್ತರ ಪ್ರಾಣೇಶ್ವರ. ಮಂದಾರ ಹೂವೆ ಬಾ, ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಬಾರನ್ನು ಪ್ರೇಮದ ಸುಮರಾಣಿ.
ರಾಜೇಂದ್ರನ ಅನುಮತಿಯನ್ನು ಪಡೆದು ಚಟ್ಟುವಿನ ಭೇದಿಸಲು ಹೊರಟಿರುವನು. ಉತ್ತರ, ನಗೆಮುಖದಿಂದ ನನ್ನನ್ನು ಕಳಿಸಿಕೊಡುವೆಯಾ? ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲ. ದುಃಖಿಸಲಿಲ್ಲ ಪ್ರಿಯ. ಅಥವಾ ಪ್ರಚನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಳು. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗ. ಉತ್ತರೆ ತನ್ನ ಭಾರತ ಕರ್ತವ್ಯದಲ್ಲಿ ಸಾಹಸಧನಿಯಾಗಿ ನಿಲ್ಲಿಸಿರುವಳು. ಉತ್ತರ, ಪ್ರಾಣೇಶ್ವರ, ಮನದಾಸೆ ಪೂರೈಸುವ ಮನದಾಸೆ ಪೂರೈಸುವ ರಮಣಿ, ಮನದಾಸೆ ಪೂರೈಸುವ ಮನದಾಸೆ ಪೂರೈಸುವ ರಮಣಿ, ಮನದಾಸೆ ಪೂರೈಸುವ ತನವಿನ ಕೋಪ ಮನಸ್ಸಿನ ತಾಪ ಮನಸ್ಸಿನ ಕೋಪ ತನುವಿನ ತಾಪ ಮನಸ್ಸಿನ ಕೋಪ ತನುವಿನ ತಾಪ ಮನಸ್ಸಿನ ಕೋಪ ತನುವಿನ ತಾಪ ನೆನೆದು ನೆನೆದು ಮನ ತಮಕಿಸಿದೆ ನೆನೆದು ನೆನೆದು ನಿನ್ನ ಪ್ರೀತಿಗೆ ಸೋತನು ಕಾಮನ ರಮಣಿ, ಮನದಾಸೆ ಪೂರೈಸುವ ರಮಣಿ, ಮನದಾಸೆ ಪೂರೈಸುವ ಸನಿದ ಪದ ಪ ಮಗರಿ ಸರಿ ಮಗರಿ ಮಗರಿ ಸರಿ ಸನಿದ ಪದ ಪ ಮಗರಿ ಸರಿ ಸರಿ ಮನಿ ಮನದಾಸೆ ಪೂರೈಸುವ ಪಾದ ಮಗರಿ ಸರಿ ಮಪನಿ ಸ ಪಾದ ಮಗರಿ ಸರಿ ಮಪನಿ ಸ ಅಪ್ಪನಿ ಸನಿದ ಮಪನಿ ಸರಿ ನಿಮಗೆ ಸ ಸನಿದ ಪ ಮಗರಿ ಸ ನಿಮಗೆ ಸ ಸನಿದ ಪ ಮಗರಿ ಸ ಸರಿ ಮಪನಿ ಮನದಾಸೆ ಪೂರೈಸುವ ರಮಣಿ, ಮನದಾಸೆ ಪೂರೈಸುವ ಅನುಬಿನ ತಾಗಪ ಮನಸ್ಸಿನ ಕೋಪ ಅನುಬಿನ ತಾಗಪ ಮನಸ್ಸಿನ ಕೋಪ ಮಗಿಸಿದೆ ಅನುಬಿನ ತಾಪ ಮನಸ್ಸಿನ ಕೋಪ ಮಗಿಸಿದೆ ತನುವಿನ ತಾಗಪ ಮನಸ್ಸಿನ ಕೋಪ ತನುವಿನ ತಾಗಪ ಮನಸ್ಸಿನ ಕೋಪ ನೆನೆದು ನೆನೆದು ಮನ ತಮಕಿಸಿದೆ ನೆನೆದು ನೆನೆದು ಪ್ರೀತಿಗೆ ಸೋತನು ಕಾಮನ ರಮಣಿ, ಮನದಾಸೆ ಪೂರೈಸುವ ರಮಣಿ, ಮನದಾಸೆ 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 ಪೂರೈಸುವ. ಉತ್ತರ, ಪ್ರಾಣೇಶ್ವರ, ನನ್ನನ್ನು ಸಂತೋಷಚಿತ್ತಳಾಗಿ ಕಳಿಸಿಕೊಡುವೆಯಾ? ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಿಯ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತುಟುಕಮ್ಮನೆ ಭೂಮಿಗೆ ಬಿದ್ದರೆ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆ. ಉತ್ತರೆಯು ವೀರಸತಿ, ಪತಿ ಆಜ್ಞೆಗಳಿಗೆ ದೇವರ ಆಜ್ಞೆ ಸ್ವಾಮಿ. ಉತ್ತರ, ಪ್ರಾಣೇಶ್ವರ, ಆವ ರಾಘವ ಅನುರಾಗದ ಭೂಗ ಯುಗದ. ಅನುರಾಗವ
ಉತ್ತರ ಏಕೋ ಪ್ರಾಣೇಶ್ವರ ಆಗೋಯ್ತು. ಉತ್ತರ ಎಂದೋ ಜುಮ್ಮೆಂದಿತು ತನುವು ಬೆಚ್ಚಿತು ಮನವು ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ತವದಳಿ ಕೈ ಭರವೇ ರಣಭೂಮಿಯ ಪರಿಯ ವಿಜಯ. ವಿಜಯ ರಣಭೂಮಿ ಕೈ ಭರವೇ ರಣಭೂಮಿಯ ಪರಿಯ ವಿಜಯ. ಜಯ ಧನಿಬದ ಪಾಣು ಭಯಂಕರ ಮಹಾಭೀಕರ ಜಯ ಧನಿಬದ ಪಾಣು ಭಯಂಕರ ಮಗ ಧನಿಕ ಬಲ ಪದಾತಿ ಪರಿಗತ ಮಹಾಧಿಕ ಬಲ ಪದಾತಿ ಪರಿ ಮಹೋಕಾರಿ ಪಟತ ಪಟ್ಟ ವಿಜಯ. ರಣಭೂಮಿಯ ಪರಿಯ ವಿಜಯ. ಅಯಿತ ನಿವಹರು ತರು ಸವತು ಋಗ ಗಜ ಸಹಿತ ವಿಭವ ಮುದಿತ. ಅಯಿತ ನಿವಹರು ತರು ಸವತು ಋಗ ಗಜ ಸಹಿತ ವಿಭವ ಮುದಿತ. ತುಯಿನ ರೋಜಿ ಕುಲ ಮಹಾಪಿನಿಗಿಲ್ಲ. ತುಯಿನ ರೋಜಿ ಕುಲ ಮಹಾಪಿನಿಗಿಲ್ಲ. ರೂಪ ಭರಿತ ಗುರು ವಿಜಯ ಪರಿಕಲಿತ. 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 ವಿಜಯ ತವದಲ್ಲಿ ಕಿತೈ ಭರವೇ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ನೋಡಿದೆ ಅರ್ಜುನ, ಕೌರವೇಶ್ವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ
ಚಂಡಮಾರುತದಿಂದ ಉದ್ರೇಕವಾದ ಸಾಗರಂತೆ ಕಾಣುತ್ತಿರುವುದು. ಇತ್ತು ನೋಡಪ್ಪ ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ, ದುಶ್ಯಾಸನೊಡನೆ ಅಶ್ವಾರೂಢರಾಗಿ ಸೇನಾ ರಚನೆಯನ್ನು ಮಾಡುತ್ತಿರುವರು. ಅವರ ಹಿಂದೆ ಸಿಂಧು ರಾಜನಾದ ಶಕುನಿ, ಜಯದ್ರಥನ ಬಳೆಗಡೆ ಒಂದೇ ವಿಧವಾದ ಚತುರಾಸದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಕುಳಿತಿರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವರೇ ಅಶ್ವತ್ಥಾಮನು. ಇತ್ತ ನೋಡಪ್ಪ ಪಾರ್ಥ, ಸ್ವರ್ಣಮಯವಾದ ಅಷ್ಟೇಶ್ವರ ಶೋಭಿತವಾದ ರಥದಲ್ಲಿ ಕುಳಿತು ಶ್ವೇತವಚನಧಾರಿಯಾಗಿ ಬೆಳೆಯುತ್ತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆ ಗೂದಿನ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರಿ ಮುಕುಟವು ಬೆಳಗುತ್ತಿರುವುದು. ಆತನೇ ನಿಮ್ಮ ಪಿತಾಮಹನು. ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನು ಕುರುಪಿತಮಹ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಅರ್ಜುನ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಹೇಗೆ ಪಿತ್ರ, ಏನಾಯ್ತು? ಹೇಗೆ ವಿಚಲಿತನಾಗುತ್ತಿರುವೆ? ಕಾರಣವೇನು? ಸಮರದಿ ಸಣಸಾಡನ ಕೃಷ್ಣ, ಸಮರದಿ ಸಣಸಾಡನ ಕೃಷ್ಣ, ಸಮರದಿ ಸಣಸಾಡನ. ಜರುತ್ತಿದೆ ಗಾಡಿವಾ, ಸುರುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಡಿವಾ, ಸುರುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಡಿವಾ, ಸುರುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸುರುತ್ತಿದೆ ಕೈಗಾಲು, ಅಲ್ಪ ಭೋಗವ ಬಯಸಿ ಮಾತಗಿ ನಾನಾದೆ, ಅಲ್ಪ ಭೋಗವ ಬಯಸಿ ಮಾತಗಿ ನಾನಾದೆ. ಸಮರದಿ ಸಂಡೆ ಸಾಡೆನ ಕೃಷ್ಣ, ಸಮರದಿ ಸಂಡೆ ಸಾಡೆನ ಕೃಷ್ಣ, ಸಮರದಿ ಸಂಡೆ ಸಾಡೆನ. ಪರಮಾತ್ಮ ಬಾಂಧವರ ರಜೆ ದಿಸೆನ, ಗುರು ಬಾಂಧವರ ರಜೆ ದಿಸೆನ, ಗುರು ಬಾಂಧವರ ರಜೆ ದಿಸೆನ. ಮದೀನ ನಾನಾದೆ ಪದವ ತೋರಿಸೋ ಮುನ್ನ, ಮದೀನ ನಾನಾದೆ ಪದವ ತೋರಿಸೋ ಮುನ್ನ. ಸಮರದಿ ಸಂಡೆ ಸಾಡೆನ ಕೃಷ್ಣ, ಸಮರದಿ ಸಂಡೆ ಸಾಡೆನ ಕೃಷ್ಣ, ಸಮರದಿ ಸಂಡೆ ಸಾಡೆನ ಸಂಡೆ ಸಾಡೆನ ಸಂಡೆ ಸಾಡೆನ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ಬಾಯಿ ಒಣಗುತ್ತಿರುವುದು. ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒಲಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ಒದಗಿ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವೂ ಬೇಡ. ಅರ್ಜುನ, ಇದೇನು ಈ ಸಂವತ್ಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು?
ಕ್ಷತ್ರಿಯ ವೀರನಾಗಿ ಅನರ್ಹನಂತೆ ವಸ್ತುತ್ತಿವೆಯಾ? ತೆರೆದ ಸ್ವರ್ಗದ ಬಾಗಿಲು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನಲ್ಲಿ ಹೆಸರಾಗಿ ನೀನು ಹೇಳಿ ಎಂಬ ನಿಂದನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ಕೊಡುವುದೇ? ಗುರುವುದಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವದೆಯು ನನಗೆ ಸಮ್ಮತವಿಲ್ಲ ಕೃಷ್ಣ. ಯಾರನ್ನ ಯಾರು ಒದಗುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ಬಾಲ್ಯಕ್ಕೆ ದೇಹದ ನಾಶ. ಬಾಲ್ಯಕ್ಕೆ ಜನ್ಮ ಮೃತ್ಯುಗಳು ಆತ್ಮನ ಅವಸಾನದ ಪ್ರವಾಸಗಳು. ಹುಟ್ಟಿದವನಿಗೆ ಮರಣವು, ಮರಣವಾದವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಪಾರ್ಥ? ಯುದ್ಧವು ಕ್ಷತ್ರಿಯ ಧರ್ಮ. ಈ ಧರ್ಮವನ್ನು ನೀನು ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುತ್ಸಾಹ ಶೈತ್ಯಾಕ್ಯದಿಂದ ಸರ್ವಾಂಗಗಳು ನಿಶ್ಚೇಚಿತವಾಗಿರುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಏಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರ ಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸ ಪಾಪಕ್ಕೆ ಗುರಿಯಾಗುವೆ. ಶತ್ರುಗಳು ಹೇಳಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸಿರುವರು. ಆದ್ದರಿಂದ ಸ್ವಧರ್ಮವನ್ನು ಉಲ್ಲಂಘನೆ ಮಾಡು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯು ಧರ್ಮ ನಾಶವು ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸಿ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ಇನ್ನೀಗ ಕರ್ಮ ತತ್ಪರನಾಗು. ಏಕೆಂದರೆ ಕರ್ಮವು ಮಾನವನಿಗೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಆದ್ದರಿಂದ ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಸ್ವರ್ಗವನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹ ಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗಳನ್ನು ಮಾಡಿರುವವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜಲಾರಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಅವತರಿಸುವನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರನೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಿಶ್ವ ಜಗತ್ತನ್ನು ವ್ಯಾಪಿಸಿರುವನು. ಸರ್ವಶ್ರೇಷ್ಠನು, ಸರ್ವಾಂತರಾಮಿಯಾದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನ ಸತ್ಮಕನು, ಚಂದ್ರ ಸೂರ್ಯನ ಕಾಂತಿ ನನ್ನದು. ವೇದಗಳಿನ ಹೋಂಕಾರವು ನಾನು, ಮನುಷ್ಯನ ಪೌರುಷವು ನನ್ನದು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಳ ಪ್ರಳಯ ಅಂದರೆ ನಡೆಯುತ್ತಿರುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಹೇಗೇಶ್ವರ, ನಿನ್ನ ವಿಶ್ವ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ. ತದಾಸ್ತು ಪಾರ್ಥ. ಎಂತಹ ಭಯಾನಕವಾದ ರೂಪ, ಎಂತಹ ಭಯಾನಕವಾದ ರೂಪವಿದು. ಮನವು ಚಂಚಲದ ಕಾಯತಲೆಯಾಗಿ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತೆ ದೇವಾ. ಕಿಂಕರನ ಬರೆಯೋ ಕರುಣಾಮೂರ್ತಿ
ರೂಪವ ತೋರೋ ಶರಣೋ ಶರಣೋ ಗಿರಿಧಾರಿ ಪರಮಾತ್ಮ ಶರಣರ ಪೊರೆಯೋ ಜೀವನ ನುಡಿಯೇ. ಶರಣರ ಪೊರೆಯೋ ಜೀವನ ನುಡಿಯೇ. ದಾರಿ ಕಾಣದೆ ನುಡಿದು ಬಳಲಿದೆ. ದಾರಿ ಕಾಣದೆ ನುಡಿದು ಬಳಲಿದೆ. ಶಾಂತಿಯ ಕರುಣಿಸುವೆ ರಾಧಾ ರಮಣ. ಶಾಂತಿಯ ಕರುಣಿಸುವೆ ನೋಡಲಾರಿರುವುದು ವಿಶ್ವರೂಪವ. ನೋಡಲಾರಿರುವುದು ವಿಶ್ವರೂಪವ. ಯೋಚಿಸಿ ಕರಗಳ ಬೇಡುವೆ ಚರಣಗೆ. ಯೋಚಿಸಿ ಕರಗಳ ಬೇಡುವೆ ಚರಣಗೆ. ಮಾಡುತ್ತೇನೆ ಪಾಮರನಲ್ಲೊಳು ಮಾಡುವೆಯನು. ಭೀಕರ ರೂಪದ ಬೇಗೆಯ ಸಹಿಸೆ. ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನುಡಿಯೇ. ದಾರಿ ಕಾಣದೆ ನುಡಿದು ಬಳಲಿದೆ. ದಾರಿ ಕಾಣದೆ ನುಡಿದು ಬಳಲಿದೆ. ಶಾಂತಿಯ ಕರುಣಿಸುವೆ ರಾಧಾ ರಮಣ. ಶಾಂತಿಯ ಕರುಣಿಸುವೆ ಕರುಣಿಸುವೆ ಕರುಣಿಸುವೆ. ಎಂತಹ ಭಯಾನಕವಾದ ರೂಪವಿದು. ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಯವನ್ನು ಬಿಟ್ಟು ಪ್ರಾಣಸಕ ಗದಾಶಕ್ತಿ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ನನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ರಥವು ಫಲಪುಷ್ಟವಾದನ್ನು ನೋಡಿಕೊಂಡು ಸುರಕ್ಷಿತವಾದ ದಳವನ್ನು ಮುಟ್ಟಿಸಲು ನಾನು ಕಣ್ಣನ ಹರನಾಗಿ ನಿಂತಿರುವನು. ಹಸ್ತಿನಾವತಿ ರಾಜ್ಯಭಾರವನ್ನು ಧರ್ಮರಾಯನಿಗೆ ಪಟ್ಟಾಭಿಷೇಕ ಮಾಡುವುದರ ಮೂಲಕ ಇನ್ನು ಮುಂದೆ ಧರ್ಮರಾಯನ ರಾಜ್ಯ ಆಳ್ವಿಕೆ. ಶ್ರೀ 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 ಧರ್ಮರಾಜ ಮಹಾಪ್ರಭುಗಳಿಗೆ ಧರ್ಮರಾಜ ಮಹಾಪ್ರಭು
Halo.